ಗ್ರೀಷ್ಮನಂತ ಮಾಣಕ್ಯನ ನಿಮ್ಮ ಅಣ್ಣ ರುದ್ರಣ್ಣನಂತ ಮಂಗನ ಕೈ ಕೊಟ್ಟು ಕೂರಕ್ಕಾಯ್ತದ? ಏಯ್, ನಾನು ಅವ್ರಿಗೆ ತಾಳಿ ಕಟ್ಟಿರೋ ಗಂಡ. ನನ್ನ ವಿಚಾರ ತಗಳ್ದೆ ಅವ್ರು ಹೆಂಗ್ಲ ನಿರ್ಧಾರ ಮಾಡೋರು? ಅದು ತಪ್ಪಲ್ವೇನಲ್ಲ? ಈಗ ಅಪ್ಪ ಏನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ಯಾರು ಜವಾಬ್ದಾರಿ? ಏಯ್, ನಿಮ್ಗೆ ಆಮ್ಯಾಗ ಸಿಕ್ತೀನಿ ಕಂಡ್ರಲ್ಲ. ಅಣ್ಣ ಏನಾಯ್ತಣ್ಣ? ಅಲ್ಲ, ಈ ಅತ್ತೆ ಯಾಕೆ ಹೀಗೆ ಮಾಡ್ತಿದ್ದಾರೆ? ಈ ಮನೇಲಿ ನನ್ನ ಯಾರು ಅರ್ಥ ಮಾಡ್ಕೊಳ್ಳೋರೇ ಇಲ್ಲ. ನನಗೆ ಏನ್ ಮಾಡ್ಲಿ? ಅಲ್ಲಿ ನಮ್ಮ ಮನೇಲಿ ಏನ್ ನಡೀತಿದೆ ಅಂತ ಹೇಗ್ ತಿಳ್ಕೊಳ್ಳಿ? ಇವ್ರು ನನ್ನ ಫೋನ್ ಬೇರೆ ಕಿತ್ಕೊಂಡಿದ್ದಾರೆ. ಅರೆ, ಜೋಗಿ ಅವ್ರ ಫೋನ್ ಸಿಟ್ಟಲ್ಲಿ ಇಲ್ಲೇ ಮರ್ತು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಅಪ್ಪಾಜಿಗಾದ್ರೂ ಕಾಲ್ ಮಾಡ್ತೀನಿ. ಅವರೇ ಫೋನ್ ಮಾಡ್ತಿದ್ದಾರೆ. ಹಲೋ, ಯಾಕಪ್ಪಾಜಿ ವಾಯ್ಸ್ ಒಂಥರ ಇದೆ? ಅಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ಏನ್ ಆರಾಮನಮ್ಮ? ಆ ಶಿವರುದ್ರಪ್ಪ ಮತ್ತೆ ಆ ರುದ್ರ ಬಂದು ಗ್ರೀಷ್ಮನ್ನ ಬಲವಂತವಾಗಿ ಹೇಳ್ಕೊಂಡು ಹೋದ್ರು. ಏನು ಬಲವಂತವಾಗಿ ಹೇಳ್ಕೊಂಬಂದ್ರ? ಹೌದಮ್ಮ, ನೀನೇನು ಯೋಚನೆ ಮಾಡ್ಬೇಡ. ನಾನು ಸುಮ್ಮನೆ ಕೂತಿಲ್ಲ, ಪೊಲೀಸ್ನವ್ರ ಹತ್ರ ಆಗ್ಲೇ ಮಾತಾಡಿದ್ದೀನಿ. ನಾನು ಈಗಲೇ ಅಲ್ಲಿಗೆ ಬರ್ತಾ ಇದ್ದೀನಿ. ನೀನೇನು ಯೋಚನೆ ಮಾಡ್ಬೇಡ, ಗ್ರೀಷ್ಮಂಗ್ ಏನು ಮಾಡಕ್ಕಾಗಲ್ಲ. ಗ್ರೀಷ್ಮನ್ನ ರುದ್ರ ಬಾಬಾ ಬಲವಂತವಾಗಿ ಹೇಳ್ಕೊಂಡ್ ಬರ್ತಿದ್ದಾರ? ಜೋಗಿ ಅವ್ರು ಬೇರೆ ಇದೇ ಟೈಮಲ್ಲಿ ಮನೇಲಿಲ್ಲ. ಇವ್ರು ಎಲ್ಲಿ ಹೋಗಿದ್ದಾರೆ? ಗ್ರೀಷ್ಮ, ಗ್ರೀಷ್ಮ, ಏ ಪಾರ್ವತಿ, ಕರ್ಕೊಂಬಂದಿದ್ದೀನಿ ನಿನ್ ಸೊಸೆಯ. ಇನ್ಮೇಲಾದ್ರೂ ನೆಟ್ಟಿಗೆ ಇಟ್ಕೊಳ್ಳೋದನ್ನ ಕಲಿ. ಮತ್ತೇನಾದ್ರೂ ಇವಳು ಆ ಕಡೆ ಈ ಕಡೆ ಓದ್ಲೋ, ನೀನ್ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಹುಷಾರ್. ಅಪ್ಪಯ್ಯ, ಏನಪ್ಪಯ್ಯ ಇದು? ಯಾಕೆ ಪಾಪ ನಮ್ ಗ್ರೀಷ್ಮಿನ್ ಹಿಂಗೆ ಹೇಳ್ಕೊಂಬಂದೆ? ಹೇಳ್ಕೊಂಬಂದ್ವಾ? ಇಲ್ವಲ್ಲ. ಸುಮ್ಕೆ ಇದ್ರೆ ಸರಿ. ನೀನು ನಾನೇ ನೋಡಿವ್ನಿ, ನಿನ್ ಚೇಳಗಳಿಂದ ಕರ್ಕೊಂಡೋಗಿ ಗ್ರೀಷ್ಮಿನ್ ದರ ಅಂತ ಹೇಳ್ಕೊಂಬಂದಿದೀಯಾ. ಹ್ಞೂ ಕಣ್ಲಾ, ನೋಡಿದ್ರೆ ನೋಡ್ಕೋ. ಇವಾಗ ಏನ್ಲ ಮಾಡಕ್ಕಾಯ್ತದೆ? ಏನ್ಲ ಇವಾಗನ? ಏಯ್, ಹೆಣ್ಮಗ ಕಣ್ಲ ಅದು? ವಸಿನ ಮನ್ಸತ್ವ ಇಲ್ವಾ? ಲೇ ಶಂಕರ, ಅವನು ನಿನ್ಕಿಂತ ಮೊದಲು ಹುಟ್ಟವನ ಕಣ್ಲ. ಅವನಿಗೆಲ್ಲ ನೀನ್ ಮನ್ಸಾಕ್ಸಿ ಅಂತೆಲ್ಲ ಪಾಠ ಮಾಡೋದು? ಸುಮ್ನೆ ನಿಂತ್ಕಣ್ಲ. ಅವ ಹಂಗಲ್ಲ ಕಣವ. ನಮ್ಗೆ ಯಾರಿಗೂ ಒಂದ್ ಹೆಣ್ಮಗಿನ ಜೊತೆಗೆ ಹಿಂಗ್ ನಡ್ಕೊಳ್ಳೋ ಹಕ್ಕಿಲ್ಲ. ತಗೊಳಪ್ಪ, ನನ್ನ ತಮ್ಮನು ಅವನ ಹೆಂಡ್ರಂಗೆ ಲಾರಿ ಭಾಷೆ ಮಾತಾಡಕ್ ಶುರು ಮಾಡ್ಬಿಟ್ಟವನೆ. ರುದ್ರನ, ಏಯ್ ಮುಚ್ಚಿಲ್ಲ ಸಾಕು. ಆಮೇಲೆ ಬ್ಯಾಕಿದ್ರೆ ಕೋವಿ ಕತ್ತಿ ಇಟ್ಕೊಂಡು ಕಿತ್ತಾಡ್ಕೊಳ್ಳಿ. ಈಗ ಸುಮ್ಕಿರಿ. ಈಗ ನನಗೇನೋ ಬೇರೆ ವಿಚಾರಿಸ್ಕೊಳ್ಳೋದೈತೆ. ಏ ಗ್ರೀಷ್ಮೆ, ಅದ್ ಹೆಂಗ್ ನೀನ್ ಈ ಮನೆ ಹೊಸಲ್ ದಾಟ್ಬೋದೆ? ಎಷ್ಟು ಕೊಬ್ಬಿರ್ಬೇಕು ನಿನ್ಗೆ? ಈಗಲೇ ಹೇಳ್ತಾ ಇದೀವಿ, ನೀ ಕೇಳ್ಕೊ. ನೀನ್ ಆಡ್ದಂಗೆ ಆಡಕ್ಕೆ ಬಿಡಕ್ಕೆ ನೀನು ಬರೀ ಪ್ರೊಫೆಸರ್ ಮಗಳಲ್ಲ, ಜಮೀನ್ದಾರ್ ಶಿವರುದ್ರಪ್ಪನ ಮನೆ ಸೊಸೆ ಅಂತ ತಲೆನಾಗೆ ಗಟ್ಟಿಯಾಗಿ ಮಡಕ್ಕೋ. ಇನ್ನೊಂದ್ ಕಿತ ಹಿಂಗೆಲ್ಲ ಮಾಡಿ ನನ್ನ ಮನೆ ಘನತೆ ಗೌರವ ಕೂತ್ ತಂದ್ಯೋ, ಸುಟ್ಟಾಕ್ಬಿಡ್ತೀನಿ ಹುಷಾರ್. ಇದೇ ಮೊದಲು, ಇದೇ ಕೊನೆ. ಇನ್ನೊಂದ್ ಕಿತ ನಮ್ಮ ಮಕ್ಕಕ್ ಮಸಿ ಬಳಿಯಕ್ ಪ್ರಯತ್ನ ಪಟ್ಟು ಆಮೇಲೆ ಐತೆ ಮಾರಿ ಹಬ್ಬ. ಇನ್ನೊಂದಪ್ಪ ಹಿಂಗಾಗಬಾರ್ದು ಅಂದ್ರೆ ನಿನಗೆ ಶಿಕ್ಷೆ ಕೊಟ್ಟು ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ಹೇಳು, ನಿನಗೇನ್ ಶಿಕ್ಷೆ ಕೊಡೋಣ ನೀನೇ ಹೇಳು.
ಏ ಗ್ರೀಸ್ಮಿ, ಎಲ್ಲಮ್ಮಿ ನಿನ್ ತಾಳಿ ಕಾಲುಂಗ್ರ? ಮಪ್ಪನ ಮನೆಯಾಗೆ ನಾನು ಅದನ್ನ ನೋಡಿದೆ. ತಾಳಿ ಕಟ್ಟಿರೋ ಗಂಡ ನಿನ್ ಮುಂದೆ ಕಲ್ಗುಂಡಾಗಿ ನಿಂತವನೆ, ಆದ್ರೂ ಗಂಡ ನಿಲ್ದೇ ಇರೋ ಹಂಗೆ ಎಲ್ಲ ಬಿಚ್ಚಿಟ್ಟಿದ್ಯಲ್ಲ. ಸಂಪ್ರದಾಯನ ಮುರಿದು ಹಿಂಗ್ ಮಾಡಿದ್ಯಲ್ಲ, ನಿನ್ಗೇನಾಗೈತೆ? ಕಂಡ ಬದುಕಿರುವಾಗಲೇ ಹಿಂಗ್ ಮಾಡ್ಕೊಳ್ಳೋದು ಅಪಶಕನ ಕಣವ. ಎಂತ ಅಪಶಕುನೂ ಆಗಲ್ಲ. ನಿಜವಾದ ರುದ್ರ ಅವ್ರ ಹೆಂಡತಿ ತಾಳಿ ಕಾಲುಂಗ್ರ ಕುಂಕುಮ ಎಲ್ಲ ಇಟ್ಕೊಂಡಿದಾರಲ್ಲ, ಏನು ಆಗಲ್ಲ. ನಿಂದು ಒಂದ್ ಲೆಕ್ಕನೇ ಕಣಮ್ಮಿ. ಲೆಕ್ಕ 1, ಲೆಕ್ಕ 2. ಎಲ್ಲವ ನಾನು ಕಟ್ಟಿದ ತಾಳಿ, ಹಾಕಿದ ಕಾಲುಂಗ್ರ ಎಲ್ಲಿ ಹೇಳವ? ಎಲ್ಲ ಹೇಳಲ್ಲ. ಈಗ ಎಲ್ಲದೆ ಅಂತ ಹೇಳ್ತೀಯೋ ಅಥವಾ ಹೊಸ ತಾಳಿ ತಗೊಬಂದ್ ಕಟ್ಲ? ತುಮ್ಕಿರ್ಲ. ಏ ಗ್ರೀಷ್ಮ, ಈಗ್ಲೇ ಹೇಳ್ತಾ ಇದೀವಿ, ಕೇಳು. ಮರ್ಯಾದೆಯಾಗಿ ತಾಳಿ ಕಾಲುಂಗ್ರ ಹಾಕೊಂಡು ಮರ್ಯಾದತ್ತು ಸ್ವತೆ ಹಂಗೆ ಇದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ನನ್ನ ತಂಗಿನ ಹೀಗೆಲ್ಲ ಹೆದರ್ಸೋ ಹಾಗಿಲ್ಲ ನೀವು. ಗ್ರೀಷ್ಮ ತಾಳಿ ಕಾಲುಂಗ್ರ ಹಾಕೊಳ್ಳೋದಿಕ್ಕೆ ಈ ಮನೆ ಸೊಸೆನೂ ಅಲ್ಲ, ರುದ್ರಭಾವನ್ ಹೆಂಡತಿನೂ ಅಲ್ಲ. ಎಲ್ಲ ಗೊತ್ತಿದ್ದು ಅವಳನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಏಯ್, ನೀ ಸುಮ್ಕೆ ಬಾಯಿ ಮುಚ್ಕೊಂಡು ನಿಂತ್ಕೊಬಿಡು. ನಿನ್ನಿಂದಾನೇಯ ಇವೆಲ್ಲ ಆಯ್ತಿರವು. ನನಗ್ ಬತ್ತಿರೋ ಕೋಪಕ್ಕೆ ಹಂಗೆ ನಿನ್ನ. ವಿಷಯ ಏಟೇ ದೊಡ್ಡದಾಗಿರ್ಲಿ, ನಾನು ಎಂಡ್ರಿಗೆ ಅನ್ನಕ್ ಬಂದಿಯೋ ಸರಿ ಇರಕ್ಕಿಲ್ಲ. ಮನೆ ಮರ್ಯಾದೆನ ಬೀದಿಗಿಟ್ರು ಇವನೊಬ್ಬ ಮಾತ್ರ ಇವಳ ಪರವಾಗಿ ನಿಂತ್ಕತಾನೆ. ಎಲ್ಲ ಈ ಡಿಗ್ರಿ ಮೇಡಮ್ ಕಿತಾಪತಿ. ಪಾಪ ಈ ಹುಡುಗಿಗೆ ಬ್ಯಾಡ್ದಾರ್ದೆಲ್ಲ ತಲೆ ತುಂಬಿ ಈ ಮಗ ಹಂಗ್ ಮಾಡ್ತೈತೆ. ಹೊಸ ಪಿರುತಿಯಿಂದ ಹೇಳಿದ್ರೆ ಎಲ್ಲ ಕೇಳ್ತಾಳೆ. ನಾನು ಅದನ್ನ ನೋಡ್ಕೊತೀನಿ ಬುಡಿ. ನೀವೇನಾದ್ರು ಶಿಕ್ಷೆ ಕೊಡದಿದ್ರೆ ಈ ಮನೆ ಆಳಿ ಕೊಡಿ. ಗ್ರೀಸ್ಮೋ, ನೀನೇನು ಎದ್ರಕೊಬಿಡಕನವ, ಧೈರ್ಯವಾಗಿರು. ನನಗೆ ಅರ್ಥ ಆಯ್ತದೆ ಏನಾಗೈತೆ ಅಂತವ. ನೀನ್ ಧೈರ್ಯವಾಗಿರೋ. ಒಂದ್ಕಿತ ಮಾವಿನ ಕಾಲಿಗೆ ಬಿದ್ಬಿಟ್ಟು ತಪ್ಪಾಯ್ತು ಮಾವಿನರೇ ಅಂತ ಕ್ಷಮೆ ಕೇಳ್ಬಿಡು, ಎಲ್ಲ ಸರಿ ಹೋಯ್ತದೆ. ನಾನು ಈ ಡಿಗ್ರಿ ಮೇಡಮ್ ಆಮೇಲೆ ವಿಚಾರಿಸ್ಕೊತೀನಿ. ಬೇಡ ಪ್ಲೀಸ್, ಗೌವಕ್ಕನ್ಗೆ ಏನು ಮಾಡಬೇಡಿ. ಇದ್ರಲ್ಲಿ ಅವಳು ಏನು ತಪ್ಪಿಲ್ಲ ನಂದೆ. ಈ ಮನುಷ್ಯನ ಹತ್ರ ತಾಳಿ ಕಟ್ಟಿಸ್ಕೊಂಡ್ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನೀವೇನೇ ಶಿಕ್ಷೆ ಕೊಟ್ರು ಅದನ್ನ ನಾನು ಅನ್ಭವಿಸ್ತೀನಿ. ಆದ್ರೆ ಈ ಮನೆ ಸೊಸೆ ಆಗಂತೂ ಇರಲ್ಲ. ಗಂಡ ಅತ್ತೆ ಮಾವ ಅಂತ ಎಲ್ರು ಕೂಟ ಚೆನ್ನಾಗಿದ್ದು, ಈಗ ಆ ಸಂಬಂಧನ ಬೇಡ ಅಂತ ಹೋಗ್ಬೋದು ಅನ್ಕೊಂಡ. ಹುಷಾರ್, ಇಲ್ಲೇ ಅಗದು ಊತ ಹಾಕ್ಬಿಡ್ತೀನಿ. ಸೊಸೆ ಅಂತ ಮರವಾದೆ ಕೊಟ್ಟು ಮೆರೆಸ್ದವನ್ಗೆ ಕೆಳಗಾಕಿ ಹೊಸ್ಕಾಕಕ್ಕೂ ಬರ್ತದೆ. ಜಪ್ತಿ ಮಡುಕೋ. ಮಾವಯ್ಯ, ನೀವು ಗ್ರೀಷ್ಮನ್ಗೆ ಈ ತರ ಹೆದರ್ಸೋ ಹಾಗಿಲ್ಲ. ನನ್ ಸೊಸೆ ಕೂಟ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನೀ ನನಗೆ ಹೇಳಿ. ಅಲ್ಲಿ ಗ್ರೀಸು ನೋಡು, ನೀನು ನಿಮ್ಮ ಮನೆಯವರು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಮೊದಲು ಅಮ್ಮಿಯವ್ರು ಹೇಳೋದು ಕೇಳೋದನ್ನ ಬಿಟ್ಬಿಡು.